ನಮಸ್ಕಾರ ಕಲಾ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಲಾಸ್ಟ್ ಚಾಪ್ಟರ್ ನಂಬರ್ 11 ನೋಡಿದ್ವಿ. ಅದು ಸಿಂಪಲ್ ಫಾರ್ಮ್ ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ RUTA ರೂಪ ಅಂತ ನೋಡಿದ್ವಿ. ಫಸ್ಟ್ ರಿಕ್ವೆಸ್ಟ್ ಅರ್ಜುನ ರಿಕ್ವೆಸ್ಟ್ ಮಾಡ್ತಾರೆ ಅವರ ವಿಶ್ವರೂಪವನ್ನು ತೋರಿಸೋದಿಕ್ಕೆ. ಅದಾದ್ಮೇಲೆ ಯೂನಿವರ್ಸಲ್ ಫಾರ್ಮ್ ಕೃಷ್ಣ ಆ ಒಂದು ವಿಶ್ವರೂಪವನ್ನು ತೋರಿಸ್ತಾರೆ. ಈ ಅರ್ಜುನನಿಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಟ್ಟ ನಂತರ ಅದಾದ ಮೇಲೆ ಆ ವಿಶ್ವರೂಪವನ್ನು ನೋಡಿ ಅರ್ಜುನ ಪ್ರೇಯರ್ ಮಾಡ್ತಾರೆ. ಆ ಪ್ರೇಯರ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಅಂದ್ರೆ ಅವ್ರು ಹೇಳ್ತಾರೆ ಆ ವಿಶ್ವರೂಪ ತುಂಬಾ ಭಯವನ್ನು ಹುಟ್ಟಿಸ್ತಾ ಇದೆ ಅಂತ ಹೇಳಿದಾಗ ಅವರಿಗೆ ಮತ್ತೆ ಆ ಸೌಮ್ಯ ರೂಪವನ್ನ ಕೃಷ್ಣ ತೋರಿಸ್ತಾರೆ. ಇವಾಗ ಚಾಪ್ಟರ್ 12. ಚಾಪ್ಟರ್ 12 ನಾನು ಹೇಳಿದ್ದೆ, ಈ ಎಲ್ಲ ಚಾಪ್ಟರ್ಸ್ ಎಲ್ಲ 18 ಅಧ್ಯಾಯದಲ್ಲಿ ಮಧ್ಯ ಇರೋ ಅಧ್ಯಾಯ 10, 9, 10 ತುಂಬಾನೇ ಇಂಪಾರ್ಟೆಂಟ್ ಅಂತ. ಅದೇ ತರ ಈ ಚಾಪ್ಟರ್ 12 12ನೇ ಅಧ್ಯಾಯ ತುಂಬಾ ಚಿಕ್ಕ ಚಾಪ್ಟರ್. ತುಂಬಾ ಇವಾಗ ಸಾಂಖ್ಯ ಯೋಗ ಆಗಿರ್ಬೋದು, ಜ್ಞಾನ ಯೋಗ ಆಗಿರ್ಬೋದು, ಎಲ್ಲ ಪ್ರಾಸೆಸ್ ಅದೆಲ್ಲ ಹೇಳುವಾಗ ತುಂಬಾ ದೊಡ್ಡದು. ಸ್ವಲ್ಪ ಶ್ಲೋಕಗಳೆಲ್ಲ ಜಾಸ್ತಿ ಇದೆ. ಇದು ತುಂಬಾ ಚಿಕ್ಕದು. ಅದು ಹೇಳ್ತಾರ, ಚಿಕ್ಕದಾಗಿ ಚೊಕ್ಕದಾಗಿದ್ರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಆ ಥರ ಈ ಭಕ್ತಿ ಯೋಗ ಅನ್ನೋದು ಮತ್ತು ತುಂಬಾ ಒಂದು ಇಂಪಾರ್ಟೆಂಟ್ ಆದ ಒಂದು ಚಾಪ್ಟರ್. ಆಯ್ತಾ? ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಅದು ಬೇರೆ ಎಲ್ಲದಕ್ಕಿಂತಲೂ ಪ್ರಾಕ್ಟಿಕಲ್ ಮತ್ತೆ ಸುಲಭವಾದ ಒಂದು ವಿಷಯ ನಾವು ಮಾಡಕ್ಕಾಗೋದು ಈ ಕಲಿಯುಗದಲ್ಲಿ. ಈ ಜ್ಞಾನ ಸತ್ಯಯುಗ, ಸತ್ವ, ಆ, ಸತ್ಯಯುಗ, ದ್ವಾಪರ ಯುಗ, ಎಲ್ಲ ಯುಗದಲ್ಲೂ ಈ ಜ್ಞಾನ ಸೇಮ್. ಬಟ್ ನಮಗೆ ಪ್ರಾಕ್ಟಿಕಲ್ ಆಗಿರೋದು ಈ ಭಕ್ತಿ ಯೋಗ ಅನ್ನೋದು ನಮಗೆ ಈ ಕಲಿಯುಗದಲ್ಲಿ ನಮಗೆ. ಓಕೆ, ಸೊ ಅದರಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಚಾಪ್ಟರ್ ಶುರು ಮಾಡಕ್ ಮುಂಚೆ ಗುರುವಿನ ಆರಾಧನೆ ಮಾಡೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮ್ನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ, ಈ ಭಕ್ತಿ ಯೋಗದಲ್ಲಿ ಲಾಸ್ಟ್ ಅಲ್ಲಿ 11ನೇ ಚಾಪ್ಟರ್ ಲಾಸ್ಟ್ ಅಲ್ಲಿ ಕೃಷ್ಣ ಏನಂತ ಹೇಳ್ತಾರೆ, ಸೊ ಇದೆಲ್ಲ ಈ ರೂಪವನ್ನು ನೋಡೋದಿಕ್ಕೆ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ನೀನು ಭಕ್ತಿ, ಪ್ಯೂರ್ ಭಕ್ತಿಯನ್ನ, ಶುದ್ಧವಾದ ಭಕ್ತಿಯನ್ನ ನೀನು ಮಾಡಿದ್ರೆ ನೀನು ನನ್ನ ರೂಪವನ್ನು ನೋಡ್ಬೋದು, ನನ್ನ ಹತ್ರ ಬಂದು ಸೇರ್ಬೋದು ಅಂತ ಹೇಳ್ತಾರೆ. ಆವಾಗ ಅರ್ಜುನನಿಗೆ ಮತ್ತೇನೊಂದು ಕ್ವಶನ್ ಬರುತ್ತೆ. ಏನಂತ, ಯಾವುದು ಬೆಟರ್ ಕೃಷ್ಣ? ಏನು ಈ ನಿರಾಕಾರ ಬ್ರಹ್ಮನ್ನ, ನಿರಾಕಾರ ರೂಪವನ್ನ ಆರಾಧನೆ ಮಾಡೋದು ಅದು ಬೆಟರಾ, ಅಥವಾ ನಿನ್ನ ಈ ರೂಪವನ್ನ ನೋಡಿ ಇದನ್ನ ಭಕ್ತಿ ಮಾಡೋದು ಇದು ಬೆಟರಾ ಅಂತ. ಇವಾಗ ಮತ್ತೆ ಮತ್ತೆ ನೋಡಿದ್ರೆ ಈ ತರ ಒಂದು ಕ್ವಶನ್ ಬರ್ತಾನೆ ಇದೆ ನಿರಾಕಾರದ ರೂಪದ ಬಗ್ಗೆ, ರೈಟ್? ಅದಕ್ಕೆ ಇಲ್ಲಿ ಕೃಷ್ಣ ಕ್ಲಿಯರ್ ಆಗಿ, ಓಪನ್ ಆಗಿ, ಕನ್ಕ್ಲೂಸಿವ್ ಆಗಿ ಹೇಳ್ತಾರೆ ಒಂದು ವಿಷಯ. ಏನು ಕೃಷ್ಣ, ಅರ್ಜುನ, ಈ ಎರಡರಲ್ಲೂ ನನ್ನ ಪ್ರಕಾರ ನಾ ಹೇಳೋದು ಏನಂದ್ರೆ, ಈ ನನ್ನ ರೂಪವನ್ನು ನೋಡಿ, ನನ್ನ ಪರ್ಸನಲ್ ಫಾರ್ಮ್ ಮೇಲೆ ನೀನು ಮೈಂಡ್ ಇಟ್ಕೊಂಡು ನೀನು ಆ, ಆರಾಧನೆ ಮಾಡೋದು ಇದು ಕನ್ಸಿಡರ್ಡ್ ಮೋಸ್ಟ್ ಪರ್ಫೆಕ್ಟ್ ಬೈ ಮೀ, ನಾನು ಕನ್ಸಿಡರ್ ಮಾಡೋದು ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ ಅಂದ್ರೆ, ಅದಕ್ಕೆ ನೆಕ್ಸ್ಟ್ ವರ್ಸಲ್ಲಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ಯಾರು ಈ ನಿರಾಕಾರ ಬ್ರಹ್ಮನನ್ನ ಹ್ಮ್ ನಮ್ಮ ಏನು ಇಂದ್ರಿಯಗಳಿಗೂ ಸಿಗದೇ ಇರೋವಂಥ ಪರಬ್ರಹ್ಮನ, ಎಲ್ಲಾ ಕಡೆ ಇರುವ ಮತ್ತೆ ಫಿಕ್ಸ್ಡ್, ಮೂವ್ ಆಗದೆ ಇರೋಂಥ ಆ ತರ ಒಂದು ಕಾನ್ಸೆಪ್ಟ್ ಆಫ್ ನಿರಾಕಾರ ಬ್ರಹ್ಮನ ಮಾಡೋದಿಕ್ಕೆ ಹೇಗೆ ತಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಂಡು ಎಲ್ಲರಿಗೂ ಏನೋ ಈಕ್ವಲ್ ಆಗಿ, ಎಲ್ಲರನ್ನು ಈಕ್ವಲ್ ಆಗಿ ನೋಡಿ, ಎಲ್ಲರ ಎಲ್ಲ ಜೀವಿಗಳ ಒಳ್ಳೇದಕ್ಕೋಸ್ಕರ ಕೆಲಸ ಮಾಡಿ ಆ ಥರ ಬದುಕ್ತಾರಲ್ವಾ, ಸೊ ಅಂಥವ್ರು ಕೊನೆಗೆ ಬಂದು ನನ್ನನ್ನು ಸೇರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನಿರಾಕಾರ ಬ್ರಹ್ಮನ ಹೇಗೆ ಪೂಜೆ ಮಾಡ್ತಾರೆ ಅನ್ನೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ತಮ್ಮ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಬೇರೆ ಎಲ್ಲರಿಗೂ ಉಪಯೋಗಕರವಾದ ವೆಲ್ಫೇರ್ ವಿಷಯಗಳನ್ನ ಮಾಡಿಕೊಂಡು
ಆ ಆ ಥರ ಇದ್ದು ಎಲ್ಲರನ್ನು ಈಕ್ವಲ್ ಆಗಿ ನೋಡಿ ಪರಬ್ರಹ್ಮನನ್ನ ಅಂದ್ರೆ ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡಿ ಆ ಥರ ಮಾಡೋರು ಕೊನೆಗೆ ಬಂದು ನನ್ನನ್ನು ಸೇರ್ತಾರೆ. ಆದ್ರೆ ನೆಕ್ಸ್ಟ್ ವರ್ಸಲ್ಲಿ ಏನ್ ಹೇಳ್ತಾರೆ, ಯಾರ್ ಯಾರ್ದು ಯಾರ ಮನಸ್ಸು ಬಂದು ಈ ನಿರಾಕಾರ ಬ್ರಹ್ಮನನ್ನ ಪೂಜೆ ಮಾಡೋದ್ರಲ್ಲಿ ಮೇಲೆ ಫಿಕ್ಸ್ಡ್ ಇರುತ್ತೋ ಅವರ ಒಂದು ಏನು ಅಡ್ವಾನ್ಸ್ಮೆಂಟ್ ಇದೆಯೋ ಅದು ತುಂಬಾ ಕಷ್ಟಕರವಾದದ್ದು. ಯಾಕೆ ಯಾಕೆ ಅಂದ್ರೆ ಆ ಒಂದು ಡಿಸಿಪ್ಲಿನ್ ಅಲ್ಲಿ ಆ ಒಂದು ವಿಷಯದಲ್ಲಿ ಪ್ರೋಗ್ರೆಸ್ ಮಾಡೋದಿಕ್ಕೆ ಅವರಿಗೆ ಕಷ್ಟ ಆಗತ್ತೆ. ಯಾಕೆ ಅಂದ್ರೆ ಅವರು ಆಕಾರ ಇರೋರು, ನಾವು ಆಕಾರ ಇರೋರು, ಆದ್ರೆ ನಿರಾಕಾರವನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ತೊಡಗಿಸ್ಕೊಂಡು ಹೋಗ್ಬೇಕಲ್ವಾ. ಸೊ ಏನಾಗುತ್ತೆ, ಅದು ಮಿಸ್ ಮ್ಯಾಚ್ ಆಗುತ್ತೆ. ಮಿಸ್ ಮ್ಯಾಚ್ ಆಗೋದ್ರಿಂದ ಆ ಕಾನ್ಸೆಪ್ಟ್ ನ ಅರ್ಥ ಇವಾಗ ನಾನು ನಿರಾಕಾರ ಇಲ್ಲಾನು ನಿರಾಕಾರ ಅನ್ಕೋತಾ ಇರ್ತೀನಿ, ಬಟ್ ನಾನು ಪ್ರತಿದಿನ ನನ್ನ ರೂಪವನ್ನು ನೋಡ್ತಾ ಇರ್ತೀನಿ, ಅದನ್ನ ಸ್ನಾನ ಮಾಡ್ತಿರ್ತೀನಿ, ಇದು ಮಾಡ್ತಾ ಇರ್ತೀನಿ ಅಲ್ವಾ, ಮಾಡ್ತಾ ಇರ್ತೀನಲ್ಲ. ಸೊ ಎಲ್ಲ ಕಡೆ ರೂಪವನ್ನು ನೋಡ್ತಾ ಇರ್ತೇನೆ. ಆವಾಗ ನಿರಾಕಾರ ಬ್ರಹ್ಮನ ಆರಾಧನೆ ಮಾಡೋದು ಕಷ್ಟ ಆಗತ್ತೆ. ಅವರು ಕಣ್ಮುಚ್ಕೊಂಡು ಧ್ಯಾನ ಮಾಡಿದಾಗ ಮಾತ್ರ ನಿರಾಕಾರ ಬ್ರಹ್ಮನ ಅವರು ಆಕ್ಚುಲಿ ಕನ್ಸೀವ್ ಮಾಡಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಕಷ್ಟ ಆಗತ್ತೆ. ಯಾರು ಒಂದು ರೂಪದೊಳಗೆ ಒಂದು ದೇಹದೊಳಗೆ ಇದಾರೋ ಅವ್ರಿಗೆ ಆ ಒಂದು ಆರಾಧನೆ ಮಾಡೋದು ಕಷ್ಟ ಆಗತ್ತೆ. ಆದ್ರೆ ಯಾರು ನನ್ನನ್ನ ಈ ರೂಪದಲ್ಲಿ ಆರಾಧನೆ ಮಾಡ್ತಾರೋ ಎಲ್ಲ ತಮ್ಮ ತಮ್ಮ ಎಲ್ಲ ಕರ್ಮಗಳ ಫಲವನ್ನ ನನಗೆ ನನಗೆ ಸ್ಯಾಕ್ರಿಫೈಸ್ ಮಾಡಿ ನನ್ನ ಮೇಲೆ ಭಕ್ತಿ ವಿತೌಟ್ ಡಿವಿಯೇಷನ್ ಇಟ್ಕೊಂಡು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡು ನನ್ನ ಈ ರೂಪದ ಮೇಲೆ ಧ್ಯಾನ ಮಾಡಿಕೊಂಡು ಇರ್ತಾರೋ ಅಂಥವ್ರಿಗೆ ನಾನು ಈ ಒಂದು ಆಮ್, ಜನ್ಮ ಮತ್ತು ಮೃತ್ಯುವ ಈ ಒಂದು ಸಾಗರ ಏನಿದೆಯೋ ಈ ಒಂದು ಕಷ್ಟಕರವಾದ ಲೋಕ ಏನಿದೆಯೋ ಇದರಿಂದ ಅವರನ್ನ ನಾನು ಪಾರು ಮಾಡ್ತೇನೆ. ಐ ಆಮ್ ದ ಸ್ವಿಫ್ಟ್ ಡೆಲಿವರರ್. ಬೇಗನೆ ಅವ್ರನ್ನ ನಾನು ಪಾರು ಮಾಡ್ತೇನೆ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋ ಇನ್ನೊಂದು ವಿಷಯ ಏನಂದ್ರೆ, ನಾವೆಲ್ಲ ಸಂತೋಷವಾಗಿರ್ಬೇಕು ಅಂತ ಅನ್ಕೋತೀವಿ. ಎಲ್ಲರೂ ಯಾರಾಗ್ಲಿ ನಿರಾಕಾರ ಬ್ರಹ್ಮಣ್ಣ ಫಾಲೋ ಮಾಡೋರಾಗ್ಲಿ ಅದೇ ಭಕ್ತರಾಗ್ಲಿ ಯಾರಾಗ್ಲಿ ನಾವೆಲ್ಲ ಸಂತೋಷವಾಗಿರ್ಬೇಕು ಅನ್ಕೋತೀವಿ. ಸಂತೋಷ ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ ಅಂದ್ರೆ ಒಂದು ರಿಲೇಶನ್ಶಿಪ್ ಇಂದ ಬರುತ್ತೆ ಅಲ್ವಾ. ಒಂದು ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ. ರಿಲೇಶನ್ಶಿಪ್ಗೆ ಏನ್ ಬೇಕು, ಅದು ಯಾವ ತರದ ರಿಲೇಶನ್ಶಿಪ್ ಆದ್ರೂ ಇರ್ಬೋದು. ಒಂದು ಮರದ ಜೊತೆನೂ ಇರ್ಬೋದು, ಒಂದು ನಾಯಿ ಜೊತೆನೂ ಇರ್ಬೋದು, ಒಂದು ಮನುಷ್ಯರ ಜೊತೆನೂ ಇರ್ಬೋದು. ಯಾವುದೇ ತರದ ರಿಲೇಶನ್ಶಿಪ್ ಇರ್ಬೇಕಂದ್ರೆ ಮೂರು ವಿಷಯ ಬೇಕು. ಏನು ಆ ಮೂರು ವಿಷಯ ಅಂದ್ರೆ, ನಾನು ಸಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಅಂದ್ರೆ ಒಂದು ಇನ್ನೊಬ್ರು, ಆಮೇಲೆ ಅದ್ರ ಮಧ್ಯ ಇರೋ ಆ ಏನ್ ಹೇಳ್ತೀವಿ ರೆಸಿಪ್ರೊಕೇಶನ್, ನಾನು ಕೊಡೋದು ಅವ್ರು ಕೊಡೋದು, ಆ ತರ ಒಂದು ರೆಸಿಪ್ರೊಕೇಶನ್. ಈ ಮೂರು ಅಂತೂ ಇರಲೇಬೇಕು. ಆ ಮೂರು ಇದ್ರೇನೆ ರಿಲೇಶನ್ಶಿಪ್ ಸಾಧ್ಯ, ರೈಟ್. ಈ ಮೂರೂನು ನಿರಾಕಾರ ಬ್ರಹ್ಮನಲ್ಲಿ ಇದು ಮಾಡುವಾಗ, ಆರಾಧನೆ ಮಾಡುವಾಗ ಅದು ಇರೋದಿಲ್ಲ. ಸೊ ಶಾರ್ಟ್ ಟರ್ಮ್ ಅಲ್ಲಿ ಅದನ್ನ ಮಾಡೋದಕ್ಕೂ ಕಷ್ಟ, ಅಂದ್ರೆ ಮಾಡೋದಕ್ಕೆ ಪ್ರಾಕ್ಟಿಕಲ್ ಇಲ್ಲ. ಲಾಂಗ್ ಟರ್ಮ್ ಅಲ್ಲಿ ಅದು ಮಾಡೋದಕ್ಕೆ ಕಷ್ಟ. ಅದರಿಂದ ಕೃಷ್ಣ ಕ್ಲಿಯರ್ ಆಗಿ ಇಲ್ಲ, ಆಕಾರ ಇರುವ ನನ್ನ ವಿರೂಪವನ್ನು ಧ್ಯಾನ ಮಾಡಿದ್ರೆ ಬೆಟರು ಅಂತ ಹೇಳ್ತಾರೆ. ರೈಟ್. ಸೊ ಇಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಇದೆ ವೈ ವಿ ಆರ್ ನಾಟ್ ಏಬಲ್ ಟು ಆ ನಿರಾಕಾರ ರೂಪನ ಅಷ್ಟು ಈಸಿಯಾಗಿ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಹಾಗಂತ ಹೇಳಿ ಕೃಷ್ಣ ಅದನ್ನ ಫುಲ್ಲಿ ರಿಜೆಕ್ಟ್ ಮಾಡಿಲ್ಲ. ಯಾಕೆಂದ್ರೆ ಲಾಸ್ಟ್ ಹೇಳ್ತಾರಲ್ಲ, ಈ ತರ ಮಾಡೋರು ಈ ಕಷ್ಟಕರವಾದ ಪಾತನ್ನು ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಂಡು ಎಲ್ಲಾ ಜೀವಿಗಳನ್ನು ಒಂದೇ ಸಮನೆ ನೋಡ್ಕೊಂಡು ಬಂದು ಕೊನೆಗೆ ನನ್ನ ಹತ್ರ ಬರ್ತಾನೆ ಅಂತ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಇಂಟೆಲಿಜೆಂಟ್ ಆಗಿ ನಮಗೆ ಯಾವ್ದು ಪ್ರಾಕ್ಟಿಕಲ್ಲೋ ಅದನ್ನ ತಗೊಳ್ಳೋದು ಬೆಟರ್ ಅನ್ನೋದು. ಯಾವ್ದು ಈಸಿಯಾಗಿ ಫಸ್ಟ್ ಯಾವ್ದು ಅರ್ಥ ಆಗುತ್ತೋ ಆ ತರ ಇರೋದು. ಅದಾದ್ಮೇಲೆ ನಮ್ಗೆ ಆ ನಿರಾಕಾರ ರೂಪನ ಅಕ್ಸೆಪ್ಟ್ ಮಾಡ್ಕೊಂಡು ಅಂದ್ರೆ ಆ ಕಡೆನೂ ನಾವು ಗಮನ ಹರಿಸಿದ್ರೆ ಡೆಫಿನೆಟ್ಲಿ ಅದು ಕೂಡ ನಾವು ಸಾಧನೆ ಮಾಡ್ಬೋದು. ಓಕೆ. ಸೊ ಇಂಪಾರ್ಟೆಂಟ್ ಶ್ಲೋಕ ನಂಬರ್ 2, ಎಲ್ಲಿ ಕೃಷ್ಣ ಬಂದು ಡಿಕ್ಲೇರ್ ಮಾಡ್ತಾರೆ ಯಾವ್ದು ಬೆಟರು ಅಂತ. ರೈಟ್, ಇದು ಬೆಟರಾ ಅದು ಬೆಟರಾ ಅಂತ ಹೇಳುವಾಗ ಅದನ್ನ ಹೇಳ್ತಾರೆ. ಪರ್ಸನಲ್ ಫಾರ್ಮ್ ಅದ್ರ ಮೇಲೆ ಇದು ಮಾಡ್ಕೊಳ್ಳೋದೆ ನಮ್ಗೆ ಬೆಟರು ಅಂತ. ಓಕೆ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ನಿತ್ಯಯುಕ್ತ ಉಪಾಸತೆ
ಶ್ರದ್ಧಯಾ ಪರಯೋಪೇತಸ್ ಶ್ರದ್ಧೆಯ ಪರಯೋಪೇತಸ್ ತೇ ಮೇ ಯುಕ್ತತಮಾ ಮತಃ. ತೇ ಮೇ ಯುಕ್ತತಮಾ ಮತಃ. ಹ್ಮ್. ತೇ ಮೇ ಯುಕ್ತತಮಾ ಮತಃ. ತೇ ಮೇ ಯುಕ್ತತಮಾ ಮತಃ. ಕರೆಕ್ಟ್. ಓಕೆ. ಸೊ ಇದನ್ನ ಜಿ, ಗಾಡ್ ಹೆಡ್ ಅಂದ್ರೆ, ಗಾಡ್ ಹೆಡ್ ಅಂದ್ರೆ ಹೆಡ್ ಅಂದ ತಕ್ಷಣನೇ ಪರ್ಸನ್, ಪರ್ಸನಲ್ ಫಾರ್ಮ್ ಇಸ್ ದ ಬೆಸ್ಟ್ ಅನ್ನೋದಕ್ಕೆ ಜಿ ಫಾರ್ ಗಾಡ್ ಹೆಡ್. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಓ ಬಗ್ಗೆ ಹೋಗೋಣ. ಈ ಫುಲ್ ಚಾಪ್ಟರ್ GOD. ಸೊ ಓ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ.